ಸ್ನೇಹಿತರೆ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ದಯವಿಲ್ಲದ ಧರ್ಮ ಯಾವುದಯ್ಯ? ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ, ದಯವೇ ಧರ್ಮದ ಮೂಲವಯ್ಯ, ಕೂಡಲ ಸಂಗಮ ದೇವಯ್ಯ ನಂತಲ್ಲ ದೊಲ್ಲನಯ್ಯ ಎಂದು ಹೇಳಿದ್ದಾರೆ ಬಸವಣ್ಣನವರು. ವೀಕ್ಷಕರೇ, ನಮ್ಮ ಜನ ಇದನ್ನ ಎಷ್ಟರ ಮಟ್ಟಿಗೆ ಪಾಲಿಸುತ್ತಾರೋ ತಿಳಿಯದು. ಆದರೆ ಇತ್ತೀಚೆಗೆ ಜನರು ಒಂದು ಧರ್ಮದಿಂದ ಮತ್ತೊಂದು ಧರ್ಮಕ್ಕೆ ಬದಲಾಗುವುದು ಸರ್ವೇ ಸಾಮಾನ್ಯವಾದ ವಿಷಯವಾಗಿದೆ. ಆದರೆ ಈ ವಿಷಯ ನಮ್ಮಲ್ಲಿ ಎಷ್ಟೋ ಜನರಿಗೆ ತಿಳಿದೇ ಇಲ್ಲ. ನಮ್ಮಲ್ಲಿ ಅನೇಕ ಸೆಲೆಬ್ರಿಟಿಗಳು ಬಟ್ಟೆಗಳನ್ನ ಬದಲಾಯಿಸುವಂತೆ ಅವರು ತಮ್ಮ ಧರ್ಮಗಳನ್ನ ಯಾಕೆ ಬದಲಾಯಿಸುತ್ತಾರೆ ಅಂತ ನಿಮ್ಗೆ ಗೊತ್ತಾ? ಇದಕ್ಕಿಂತ ಇಂಟ್ರೆಸ್ಟಿಂಗ್ ಎಂದರೆ ಸೈಂಟಾಲಜಿ. ಇದು ಕೇವಲ 70 ವರ್ಷಗಳ ಹಿಂದೆ ಪ್ರಾರಂಭವಾದಂಥದ್ದು. ಅದು ಕೂಡ ಒಬ್ಬ ಅಮೆರಿಕಾದ ಕಾಲ್ಪನಿಕ ಕಥೆಗಳನ್ನ ಬರೆಯುವ ಬರಹಗಾರರಾದ ಎಲ್ ರಾನ್ ಹಬ್ಬಾರ್ಡ್ ರಿಂದ 1950ರಲ್ಲಿ ಪ್ರಾರಂಭವಾಯಿತು. ಸೈಂಟಾಲಜಿ ಅನ್ನೋದು ಧಾರ್ಮಿಕ ಸಂಬಂಧಿತ ಚಳುವಳಿಯಿಂದ ಕಂಡುಹಿಡಿದ ನಂಬಿಕೆಗಳು ಮತ್ತು ಆಚರಣೆಗಳ ಒಂದು ಗುಂಪಾಗಿದೆ. ಇದೊಂದು ವ್ಯವಹಾರ ಅಥವಾ ಹೊಸ ಧಾರ್ಮಿಕ ಚಳುವಳಿಯ ಆರಾಧನೆ ಎಂದು ವಿವಿಧ ರೀತಿಯಲ್ಲಿ ವ್ಯಾಖ್ಯಾನಿಸಲಾಗಿದೆ. ಇದರ ಪ್ರಭಾವದಿಂದ ಟಾಮ್ ಕ್ರೂಸ್ ಅವರಂತಹ ಹಾಲಿವುಡ್ನ ದೊಡ್ಡ ಸೆಲೆಬ್ರಿಟಿಗಳು ಕೂಡ ತಮ್ಮ ಧರ್ಮವನ್ನ ತೊರೆದ ನಿದರ್ಶನಗಳಿದೆ. ಮತ್ತು ಇದೇ ರೀತಿ ತಮ್ಮ ಧರ್ಮವನ್ನ ಬದಲಾಯಿಸಿದ ಅನೇಕ ತಾರೆಯರ ಬಗ್ಗೆ ಇಂದಿನ ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ. ನಂಬರ್ 1, AR ರೆಹಮಾನ್. ದಿಲೀಪ್ ಕುಮಾರ್ ಎಂದೇ ಒಂದು ಹಿಂದೂ ಫ್ಯಾಮಿಲಿಯಲ್ಲಿ ಇವರ ಜನ್ಮವಾಗಿತ್ತು. ಆದರೆ ಅವರ 30ನೇ ವಯಸ್ಸಿನಲ್ಲಿ ತಮ್ಮ ಧರ್ಮವನ್ನ ಇಸ್ಲಾಂಗೆ ಬದಲಾಯಿಸಿಕೊಂಡಿದ್ದರು. ಯಾಕಂದ್ರೆ ಅವರಿಗೆ ಇಸ್ಲಾಂ ಧರ್ಮದ ಆದರ್ಶಗಳು ಇಷ್ಟವಾದುದರಿಂದ ಅವರು ಮೊದಲು ತಮ್ಮ ಮ್ಯೂಸಿಕ್ ಕೆರಿಯರ್ ಪ್ರಾರಂಭ ಮಾಡಿದ ಸಿನಿಮಾವಾದ ರೋಜಾದಲ್ಲಿ ಅವರ ಹೆಸರು ದಿಲೀಪ್ ಕುಮಾರ್ ಎಂದೇ ಇತ್ತು. ಆದರೆ ಅವರ ತಾಯಿಯ ಒಪ್ಪಿಗೆಯ ಮೇರೆಗೆ ಅವರು ತಮ್ಮ ಹೆಸರನ್ನ ರೆಹಮಾನ್ ಎಂದು ಬದಲಾಯಿಸಿಕೊಂಡಿದ್ದರು. ಇದರ ನಂತರ AR ರೆಹಮಾನ್ ಎಲ್ಲೂ ಸೋಲನ್ನೇ ಕಂಡಿಲ್ಲ. ಬದಲಿಗೆ 2 ಆಸ್ಕರ್ ಪ್ರಶಸ್ತಿಗಳನ್ನ ಮುಡಿಗೇರಿಸಿಕೊಂಡ ಭಾರತದ ಹೆಗ್ಗಳಿಕೆಯ ಮ್ಯೂಸಿಕ್ ಮಾಂತ್ರಿಕನೆಂಬ ಹೆಗ್ಗಳಿಕೆಗೆ ಪಾತ್ರರಾದರು. ಆದರೆ ಯಾವ ಜೈ ಹೋ ಹಾಡಿಗೆ ಅವರಿಗೆ ಆಸ್ಕರ್ ಅವಾರ್ಡ್ ಸಂದಿತ್ತು ಅದು ಆ ಮೂವಿಗೆಂದು ಮಾಡಿದ ಹಾಡೇ ಅಲ್ಲ. ಬದಲಿಗೆ ಅದು 2008ರಲ್ಲಿ ಬಿಡುಗಡೆಯಾದ ಯುವರಾಜ್ ಮೂವಿಗೆಂದು ಮಾಡಲಾಗಿದ್ದ ಹಾಡು. ಆದರೆ ಆ ಹಾಡನ್ನ ಆ ಚಿತ್ರದ ಡೈರೆಕ್ಟರ್ ರಿಜೆಕ್ಟ್ ಮಾಡಿದ್ರು. ಆದರೆ ಈ ರಿಜೆಕ್ಟೆಡ್ ಹಾಡೇ ರೆಹಮಾನ್ರ ಅದೃಷ್ಟವನ್ನ ಬದಲಾಯಿಸಿತ್ತು. ನಂಬರ್ 2, ಸ್ನೂಪ್ ಡಾಗ್. ಅಮೆರಿಕಾದ ರ್ಯಾಪರ್ ಮತ್ತು ಗೀತ ರಚನಕಾರರು. ಇವರಂತೂ ತಮ್ಮ ಹಾಡುಗಳಿಂದಲೇ ಪ್ರೇಕ್ಷಕರ ಮನ ಕದ್ದವರು. ಇವರಂತೂ 3 ಬಾರಿ ತಮ್ಮ ಧರ್ಮವನ್ನ ಬದಲಾಯಿಸಿಕೊಂಡವರು. BBCಯ ಹೇಳಿಕೆಯ ಪ್ರಕಾರ ಇವರು ತಮ್ಮ ವೃತ್ತಿಯನ್ನೇ ಧರ್ಮವಾಗಿಟ್ಟುಕೊಂಡು ದುಡಿದವರು. ಇವರು ಮೂಲತಃ ಕ್ರಿಶ್ಚಿಯನ್, ನಂತರ ಇಸ್ಲಾಂಗೆ ಮತಾಂತರಗೊಂಡರು. 2009ರಲ್ಲಿ ನಡೆದ ಒಂದು ಆಲ್ಬಮ್ ಇವೆಂಟ್ ಇಂಟರ್ವ್ಯೂನಲ್ಲಿ ಇದರ ಬಗ್ಗೆ ಕೇಳಿದಾಗ ಅವರು ಯಾವುದು ದೇಶಕ್ಕೆ ಹಿತವೋ ಅದನ್ನೇ ನಾನು ಮಾಡುತ್ತಿದ್ದೇನೆ ಎಂದು ಹೇಳಿದ್ದರು. ಇಸ್ಲಾಂ ಧರ್ಮವನ್ನ ಯಾವಾಗ ಅನುಸರಿಸಿದರು ಎಂದು ಕೇಳಲು ಅವರು ಮೊಟ್ಟ ಮೊದಲಿಗೆ ತಮ್ಮ ರ್ಯಾಪ್ ಸಾಂಗ್ ಗಳನ್ನ ಮಾಡುತ್ತಿದ್ದ ಸಮಯ, ಆಗ ಅವರ ಮೈಂಡ್ ಎಷ್ಟು ಪ್ರಶಾಂತವಾಗಿತ್ತೆಂದರೆ ಅವರು ಅಂದೇ ನೇಷನ್ ಆಫ್ ಇಸ್ಲಾಂಗೆ ಸೇರಿದ್ದರಂತೆ. ಆದರೆ 2012ರಲ್ಲಿ ಜಮೈಕಾದಲ್ಲಿದ್ದ ಅವರು ಅಲ್ಲಿನ ಹೆಸರಾದ ಒಂದು ಧರ್ಮಕ್ಕೆ ಸೇರಿಕೊಂಡ್ರು. ಈ ಧರ್ಮದಲ್ಲಿ ಯಾರನ್ನ ಡಾಗ್ ಎಂದು ಕರೆಯೋದು ಅವರನ್ನ ಇನ್ಸಲ್ಟ್ ಮಾಡಿದಂತೆ ಎಂದು. ಅದಕ್ಕಾಗಿ ಅವರು ಅಂದೇ ಕ್ಯಾಲ್ವಿನ್ ಬೋಡ್ರಸ್ ಸ್ಪೂನ್ ಡಾಗ್ ಅಂತಿದ್ದ ಅವರ ಹೆಸರನ್ನ ಸ್ಪೂನ್ ಲಯನ್ ಎಂದು ಬದಲಾಯಿಸಿಕೊಂಡ್ರು. ನಂಬರ್ 3, ಮೈಕಲ್ ಜಾಕ್ಸನ್. ಮೈಕಲ್ ಜೋಸೆಫ್ ಜಾಕ್ಸನ್ ಒಬ್ಬ ಜಗತ್ತಿನ ಹೆಸರಾಂತ ಪಾಪ್ ಸಿಂಗರ್, ಡ್ಯಾನ್ಸರ್, ಸಾಂಗ್ ರೈಟರ್ ಮತ್ತು ಫಿಲಾಂಥ್ರೋಪಿಸ್ಟ್. ಇವರ ಮೂಲ ಧರ್ಮ ಕ್ರಿಶ್ಚಿಯನ್. ಆದರೆ ಇವರು 2008ರಲ್ಲಿ ಅವರೊಂದಿಗೆ ಕೆಲಸ ಮಾಡುತ್ತಿದ್ದ ಸಾಂಗ್ ರೈಟರ್ಸ್ ಮತ್ತು ಮ್ಯೂಸಿಕ್ ಪ್ರೊಡ್ಯೂಸರ್ಗಳ ಜೊತೆ ಇರುತ್ತಿದ್ದ ಅವರು ಅವರ ಅಭಿರುಚಿಗೆ ತಕ್ಕಂತೆ ಇಸ್ಲಾಂಗೆ ಬದಲಾಗಿದ್ದರು. ಆದರೆ ಇವರು 2008ರಲ್ಲಿ ಅವರೊಂದಿಗೆ ಕೆಲಸ ಮಾಡುತ್ತಿದ್ದ ಸಾಂಗ್ ರೈಟರ್ಸ್ ಹಾಗೂ ಮ್ಯೂಸಿಕ್ ಪ್ರೊಡ್ಯೂಸರ್ಗಳ ಜೊತೆ ತಮ್ಮ ಅಭಿರುಚಿಗೆ ತಕ್ಕಂತೆ ಇಸ್ಲಾಂ ಧರ್ಮಕ್ಕೆ ಮತಾಂತರಗೊಂಡರು. ಅವರ ಫ್ರೆಂಡ್ಸ್ ಅವರಲ್ಲಿನ ಬದಲಾವಣೆಗಳನ್ನ ಕಂಡು ನೀವು ಈಗ ಇನ್ನಷ್ಟು ಸುಧಾರಿದ್ದೀರಿ, ಇದು ಒಳ್ಳೆಯ ಬೆಳವಣಿಗೆ ಎಂದು ಮನದುಂಬಿ ಹೊಗಳಿದ್ರಂತೆ. ಒಳ್ಳೆಯ ಗುಣಗಳಿಂದ ಮಾತ್ರವೇ ಒಬ್ಬ ಒಳ್ಳೆಯ ಮನುಷ್ಯನ ಹುಟ್ಟು ಸಾಧ್ಯ ಎಂದು ಅರಿತ ಜಾಕ್ಸನ್ ತಮ್ಮ ಹೆಸರನ್ನ ಮೈಕೇಲ್ ಎಂದು ಬದಲಾಯಿಸಿಕೊಂಡಿದ್ದರು. ಇದರ ನಂತರ ಕೆಲವು ಯೂಟ್ಯೂಬ್ ಚಾನೆಲ್ಗಳು ಮೈಕೇಲ್ ಜಾಕ್ಸನ್ ಅಲ್ಲಾಹಗೆ ಶುಕ್ರಿಯಾವನ್ನ ತಿಳಿಸಲೆಂದೇ ಇಸ್ಲಾಂ ಧರ್ಮದ ಬಗ್ಗೆ ಹಾಡುಗಳನ್ನ ಹಾಡಿದ್ದಾರೆಂದು ಹೇಳಿದ್ದವು. ಆ ಹಾಡುಗಳು ಕೂಡ ತುಂಬಾನೇ ವೈರಲ್ ಆಗಿತ್ತು. ಆದರೆ ಅದು ನಿಜವಲ್ಲ, ಸುಖ ಸುಮ್ಮನೆ ವಿವಾದ ಎಬ್ಬಿಸಲು ಈ ರೀತಿ ಮಾಡಲಾಗಿತ್ತು ಅಷ್ಟೇ.
ನಂಬರ್ 4 ನಯನತಾರಾ. ಹಾಲಿವುಡ್ನಲ್ಲಿ ಹೆಸರಾಂತ ಹಾಗೂ ಪ್ರತಿಭಾನ್ವಿತ ನಟಿ, ಲೇಡಿ ಸೂಪರ್ ಸ್ಟಾರ್ ಎಂದೇ ಹೆಸರಾದ ಅವರ ನಿಜ ನಾಮ ಡ್ಯಾನಿ ಮರಿಯಂ ಕುರಿಯನ್. ಇವರು ಒಬ್ಬ ಮಲಯಾಳಿ ಕ್ರಿಶ್ಚಿಯನ್ ಫ್ಯಾಮಿಲಿಯಲ್ಲಿ ಜನಿಸಿದ್ದರು. ಆದರೆ ನಂತರ ಯಾಕೆ ತಮ್ಮ ಧರ್ಮವನ್ನ ಬದಲಾಯಿಸಿದರು ಎಂಬ ನಿಜಾಂಶ ಈ ಕಾಂಟ್ರವರ್ಸಿಗಳಿಂದ ತಿಳಿಯುತ್ತದೆ. 2009ರಲ್ಲಿ ಪ್ರಭುದೇವ ಅವರು ಮದುವೆಯಾಗಿದ್ರು, 2 ಮಕ್ಕಳ ತಂದೆಯಾಗಿದ್ರು ಕೂಡ ಇವರು ನಯನತಾರಾ ಅವರ ಜೊತೆ ಪ್ರೀತಿಯಲ್ಲಿ ಬಿದ್ದಿದ್ರು. ಈ ಸುದ್ದಿ ಎಲ್ಲೆಡೆ ಹರಡುತ್ತೆ. ಇದರಿಂದ ಅವರ ಮೊದಲ ಹೆಂಡತಿ ಡೈವರ್ಸ್ ಪಡೆದುಕೊಳ್ತಾರೆ ಮತ್ತು ನಯನತಾರಾ ಮತ್ತು ಪ್ರಭುದೇವ ಮದುವೆಯಾಗ್ತಾರೆ ಎಂಬ ಸುದ್ದಿ ಕೂಡ ಹರಡುತ್ತೆ. 2011ರಲ್ಲಿ ನಯನತಾರಾ ಪ್ರಭುದೇವ ಅವರನ್ನ ಮದುವೆಯಾಗಲೆಂದೇ ಕ್ರಿಶ್ಚಿಯಾನಿಟಿಯನ್ನ ಬಿಟ್ಟು ಆರ್ಯ ಸಮಾಜದ ಮಂದಿರದಲ್ಲಿ ಹಿಂದೂ ಧರ್ಮಕ್ಕೆ ಬದಲಾಗಿದ್ದರು. ಇದಾದ ನಂತರ 1 ವರ್ಷದವರೆಗೂ ಅವರು ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿದ್ರು. ನಯನತಾರಾ ತಮ್ಮ ಶ್ರೀರಾಮ ರಾಜ್ಯಂ ಚಿತ್ರವನ್ನ ಮುಗಿಸಿ ಅದುವೇ ತನ್ನ ಲಾಸ್ಟ್ ಮೂವಿ ಎಂದು ಕೂಡ ತಿಳಿಸಿದ್ದರು. ಆದರೆ ಕಾರಣಾಂತರಗಳಿಂದ ಮದುವೆಗೆ ಮುಂದೆಯೇ ಇವರಿಬ್ಬರ ಬ್ರೇಕಪ್ ಆಗಿತ್ತು. ಇದರ ನಂತರ ಸುಮಾರು ವರ್ಷಗಳು ನಿರ್ದೇಶಕ ವಿಘ್ನೇಶ್ ಶಿವನ್ ಅವರನ್ನ ಡೇಟ್ ಮಾಡುತ್ತಿದ್ದ ಕಾರಣ 2022ರಲ್ಲಿ ನಯನತಾರಾ ವಿಘ್ನೇಶ್ ಶಿವನ್ ಅವರನ್ನೇ ಮದುವೆ ಆಗ್ತಾರೆ. ಬಾಡಿಗೆ ತಾಯ್ತನದ ಮೂಲಕ 2 ಅವಳಿ ಗಂಡು ಮಕ್ಕಳನ್ನ ಪಡೆದು ಸುಖ ಸಂಸಾರ ನಡೆಸುತ್ತಿದ್ದಾರೆ. ನಂಬರ್ 5 ಉರ್ಫಿ ಜಾವೇದ್. ಕೆಲವರು ತಮ್ಮ ಧರ್ಮವನ್ನ ಬದಲಾಯಿಸಿದರೆ ಇಲ್ಲೊಬ್ಬರು ಇಸ್ಲಾಂ ಧರ್ಮಕ್ಕೆ ಸೇರಿದ್ರೂ ಕೂಡ ನಾನು ಯಾವುದೇ ಧರ್ಮಕ್ಕೂ ಸೇರಿದವಳಲ್ಲ, ನಾನೊಬ್ಳು ನಾಸ್ತಿಕಳು ಎಂದು ಹೇಳಿದ್ದಾರೆ. ಅವರೇ ಉರ್ಫಿ ಜಾಧವ್. ಲಕ್ನೋದ ಹೆಸರನ್ನ ಬದಲಾಯಿಸಬೇಕು ಎಂಬ ಸುದ್ದಿಯ ಅಡಿ ಟ್ವೀಟ್ ಮಾಡಿದ್ದ ಉರ್ಫಿ, ನಾನು ಯಾವುದೇ ಧರ್ಮಕ್ಕೂ ಸೇರಿದವಳಲ್ಲ, ಹೀಗೆ ಜನ ಜಾತಿ ಧರ್ಮಗಳಿಗೆ ಕಿತ್ತಾಡೋದು ಸೂಕ್ತವೂ ಅಲ್ಲ ಅಂತ ಹೇಳಿದ್ರು. ಇದರ ವಿಚಾರವಾಗಿ ಮಾತನಾಡಿದವರಲ್ಲಿ ಫೇಮಸ್ ಸಾಹಿತಿಗಳಲ್ಲಿ ಒಬ್ಬರಾದ ಜಾವೇದ್ ಅಖ್ತರ್ ಕೂಡ ಒಬ್ರು. ಇವರು ಹೇಳುವ ಹಾಗೆ ಆಧ್ಯಾತ್ಮಿಕ ವಿಚಾರಗಳಲ್ಲಿ ಇವರಿಗೆ ನಂಬಿಕೆ ಇಲ್ಲ. ಎಲ್ಲರೂ ಧರ್ಮಗಳ ಆಧಾರದ ಮೇಲೆ ಹೆಸರನ್ನಿಡುತ್ತಾರೆ. ಹೆಸರಿನಲ್ಲಿ ಏನಿದೆ, ಹೆಸರಿನಿಂದ ಮಾತ್ರಕ್ಕೆ ನಾವು ಯಾರನ್ನು ಅಳಿಯೋದು ತಪ್ಪು ಎಂಬುದು ಅವರ ವಾದ. ಇವರು ಕೂಡ ನಾನು ಯಾವ ಧರ್ಮವನ್ನ ಕೂಡ ಫಾಲೋ ಮಾಡೋದಿಲ್ಲ, ನಾಸ್ತಿಕನಾಗಿಯೇ ಉಳಿಯುತ್ತೇನೆ ಎಂದಿದ್ದಾರೆ. ನಂಬರ್ 6 ಶಾರುಖ್ ಖಾನ್. ಇವರು ಒಬ್ಬ ಮುಸಲ್ಮಾನ್. ಇವರ ಮೊದಲ ಹೆಸರು ಅಬ್ದುಲ್ ರಶೀದ್ ಖಾನ್. ಆದರೆ ಶಾರುಖ್ ಪತ್ನಿ ಅವರಿಗಿಟ್ಟ ಹೆಸರು ಅಭಿನವ್ ಎಂದು. ಶಾರುಖ್ ಖಾನ್ ರನ್ನ ಅಭಿನವ್ ಎಂದು ಹೇಳಿ ಶಾರುಖ್ ಖಾನ್ ರ ಪತ್ನಿ ಗೌರಿ ಅವರು ಮದುವೆಗೆ ಮುನ್ನ ತಮ್ಮ ಫ್ಯಾಮಿಲಿಗೆ ಅವರನ್ನ ಪರಿಚಯಿಸಿದ್ದರು. ಹೀಗೆ ಒಂದು ಇಂಟರ್ವ್ಯೂನಲ್ಲಿ ಗೌರಿ, ಅಂದು ನಾವಿಬ್ಬರು ಬೇರೆ ಬೇರೆ ಧರ್ಮದವರಾಗಿದ್ದರಿಂದ ತಮಗೆ ಯಾವುದು ಸರಿ ಎಂಬುದೇ ತಿಳಿಯದೆ ತಮ್ಮ ಫ್ಯಾಮಿಲಿಯವರ ಸಜೆಷನ್ ಪಡೆದು ಇಬ್ಬರು ಮದುವೆಯಾದೆವು ಎಂದು ಹೇಳಿದ್ದರು. ಯಾಕಂದ್ರೆ ಗೌರಿ ಹಿಂದೂ ಧರ್ಮದ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದ್ರು, ಆದ್ರೆ ಶಾರುಖ್ ಇಸ್ಲಾಂ ಧರ್ಮಕ್ಕೆ ಸೇರಿದವರು. ಅದಕ್ಕೂ ಮೊದಲು ಗೌರಿ ಮತ್ತು ಶಾರುಖ್ನ ಇಂಟರ್ ರಿಲೇಶನ್ಶಿಪ್ ಅನ್ನ ಸರಿಹೊಂದಿಸಲು ಶಾರುಖ್ ಅವರು ತಮ್ಮ ಹೆಸರನ್ನ ಅಭಿನವ್ ಎಂದು ಬದಲಾಯಿಸಿಕೊಂಡಿದ್ರು. ಆದರೆ ಅದರ ಸತ್ಯಾಂಶವನ್ನ ಫ್ಯಾಮಿಲಿಯವರಿಗೆ ತಿಳಿಸಲೇಬೇಕಾಯಿತು. 25 ಅಕ್ಟೋಬರ್ 1991ರಲ್ಲಿ ಮದುವೆಯಾಗಿ ಇಬ್ಬರು ತಮ್ಮ ಪ್ರೀತಿಯನ್ನ ಗೆಲ್ಲಿಸಿದ್ದರು. ಹಿಂದೂ ಸಂಪ್ರದಾಯದಂತೆ ಅವರ ಮದುವೆ ಜರುಗಿತ್ತು. ಇಂದು ಅವರಿಬ್ಬರು ಸುಖದಿಂದ ಇದ್ದಾರೆ. ಆದರೆ ಅಂದು ಇಬ್ಬರು ತಮ್ಮ ಧರ್ಮವನ್ನ ಬದಲಾಯಿಸಲು ಯಾರು ಯಾರನ್ನ ಒತ್ತಾಯಿಸದೆ ಹಿರಿಯರ ಆಶೀರ್ವಾದ ಪಡೆದು ಮದುವೆಯಾದರು ಎಂಬುದು ಇಲ್ಲಿ ಗಮನಾರ್ಹವಾದ ವಿಷಯ. ಇಂದಿಗೂ ಶಾರುಖ್ ತಮ್ಮ ಇಂಟರ್ವ್ಯೂಗಳಲ್ಲಿ ಅವರ ಮಡದಿಯ ಹಾಗೂ ಮಕ್ಕಳ ಧರ್ಮದ ಬಗ್ಗೆ ನೇರವಾಗಿಯೇ ಹೇಳುತ್ತಾರೆ. ನಾನು ಮುಸಲ್ಮಾನ್, ನನ್ನ ಪತ್ನಿ ಹಿಂದೂ, ನನ್ನ ಮಕ್ಕಳು ಹಿಂದೂಸ್ತಾನ್ಗೆ ಸೇರಿದವರು ಎಂದು. ನಂಬರ್ 7 ಆಲಿಯಾ ಭಟ್. ಆಲಿಯಾ ಅವರ ತಾಯಿ ಸೋನಿಯಾ ಅವರು ಇಸ್ಲಾಂ ಧರ್ಮದವರಾಗಿದ್ರು. ಮದುವೆಗೂ ಮುನ್ನ ತಮ್ಮ ಧರ್ಮವನ್ನ ಬದಲಾಯಿಸಿಕೊಂಡಿದ್ರು. ಆದರೆ ಅವರ ತಂದೆ ಮಹೇಶ್ ಭಟ್ ಸಂಪ್ರದಾಯಸ್ಥ ಹಿಂದೂ ಬ್ರಾಹ್ಮಣ ಫ್ಯಾಮಿಲಿಯಲ್ಲಿ ಜನಿಸಿದ್ದರು. ಆದರೆ ಅವರು ಎಂದಿಗೂ ಕೂಡ ತಮ್ಮ ಮಗಳಿಗೆ ಈ ಧರ್ಮವನ್ನೇ ಫಾಲೋ ಮಾಡೆಂದು ಹೇಳಲಿಲ್ಲ. ತನ್ನ 7ನೇ ವಯಸ್ಸಿನಲ್ಲಿಯೇ ಬಾಲನಟಿಯಾಗಿ ಕಾಣಿಸಿಕೊಂಡಿದ್ದ ನಟಿ ತನ್ನ ಮೊದಲ ಡೆಬ್ಯೂ ಸಿನಿಮಾವಾದ ಸ್ಟೂಡೆಂಟ್ ಆಫ್ ದಿ ಇಯರ್ ನಲ್ಲಿ ತನ್ನ ನಟನೆಯಿಂದ ಎಲ್ಲರ ಗಮನ ಸೆಳೆದಿದ್ಲು. ಆಲಿಯಾ AR ರೆಹಮಾನ್ ಮ್ಯೂಸಿಕ್ ಸ್ಕೂಲ್ ನಲ್ಲಿ ಕಲಿತು ಸಿಂಗಿಂಗ್ ಕೂಡ ಕಲಿತಿದ್ದಾರೆ. ಮ್ಯೂಸಿಕ್ ಬಗ್ಗೆ ಒಲವಿರುವ ಅವರು ಕೆಲವು ಹಿಂದಿ ಸಿನಿಮಾಗಳಲ್ಲಿ ಹಾಡಿದ್ದಾರೆ ಕೂಡ. ಅವರ ಮದುವೆಯ ಬಗ್ಗೆ ಹೇಳೋದಾದರೆ ಅವರ ಮದುವೆ ರಣಬೀರ್ ಕಪೂರ್ ರೊಂದಿಗೆ ಹಿಂದೂ ಸಂಪ್ರದಾಯದಂತೆ ನಡೆದಿದ್ರೂ ಕೂಡ ಆಲಿಯಾ ಇಲ್ಲಿವರೆಗೂ ತಮ್ಮ ಧರ್ಮ ಯಾವುದೆಂದು ಕ್ಲಿಯರ್ ಆಗಿ ಎಲ್ಲೂ ಕೂಡ ಹೇಳಿಲ್ಲ. ನಂಬರ್ 8 ರಾಖಿ ಸಾವಂತ್. 3 ಬಾರಿ ತಮ್ಮ ಹೆಸರನ್ನ ಬದಲಾಯಿಸೋದರೊಂದಿಗೆ ಫೇಮಸ್ ಆದ ರಾಖಿ ಹುಟ್ಟಿದ್ದು ಹಿಂದೂ ಫ್ಯಾಮಿಲಿಯಲ್ಲಿ. 2022ರಲ್ಲಿ ತಮ್ಮ ಪ್ರಿಯತಮ ಆದಿಲ್ನೊಂದಿಗೆ ಮದುವೆಯಾಗಿ ತನ್ನ ಹೆಸರನ್ನ ಫಾತಿಮಾ ಎಂದು ಬದಲಾಯಿಸಿ ಇಸ್ಲಾಂ ಧರ್ಮಕ್ಕೆ ಸೇರಿದ್ದಳು. ಇದಕ್ಕೂ ಮೊದಲು ಅವಳು ರಿತೇಶ್ ಸಿಂಗ್ ಅನ್ನ ಮದುವೆಯಾಗಲು ಹಿಂದೂ ಧರ್ಮವನ್ನ ತೊರೆದು ಸಿಖ್ ಧರ್ಮಕ್ಕೆ ಮತಾಂತರಗೊಂಡಿದ್ದಳು.
ಭಾರತದಲ್ಲಿ ಧರ್ಮವನ್ನ ಕಾನೂನಿನ ಚೌಕಟ್ಟಿನ ಮೇರೆಗೆ ಬದಲಾಯಿಸುವುದು ಸಾಮಾನ್ಯ ಅಭ್ಯಾಸವಾಗಿದೆ. ಆದರೆ ಭಾರತದಲ್ಲಿ ಮದುವೆ, ವಿಚ್ಛೇದನ, ಮಕ್ಕಳ ದತ್ತು ಸ್ವೀಕಾರ ಮತ್ತು ಉತ್ತರಾಧಿಕಾರವನ್ನ ತೆಗೆದುಕೊಳ್ಳೋದು ಇವೆಲ್ಲವೂ ಧಾರ್ಮಿಕ ಆಚರಣೆಗಳ ಅಡಿಯಲ್ಲಿ ನಿಯಂತ್ರಿಸಲ್ಪಡುತ್ತದೆ. ಹಾಗೂ ಭಾರತದಲ್ಲಿ ಹಿಂದೂ ಮ್ಯಾರೇಜ್ ಆಕ್ಟ್ 1955, ಮುಸ್ಲಿಂ ಮ್ಯಾರೇಜ್ ಆಕ್ಟ್ 1954 ಪ್ರಕಾರ ಅಂತರ್ ಸಂಬಂಧಗಳ ಮದುವೆಗೆ ಅನುಮತಿ ನೀಡೋದಿಲ್ಲ. ಅದಕ್ಕಾಗಿಯೇ ಒಬ್ಬರಾದರೂ ಧರ್ಮವನ್ನ ಬದಲಾಯಿಸಬೇಕು. ಆದರೆ ಅನೇಕರು ತಮ್ಮ ಮದುವೆಯನ್ನ ಇದರ ಮೂಲಕವೂ ಗುರುತಿಸಿಕೊಂಡಿದ್ದಾರೆ. ಉದಾಹರಣೆಗೆ ಶೋಲೆ ಚಿತ್ರದ ಸಮಯದಲ್ಲಿ ವಿವಾಹಿತ ಧರ್ಮೇಂದ್ರ ಹೇಮಮಾಲಿನಿ ಅವರನ್ನ ಪ್ರೀತಿಸಿ ತನ್ನ ಮೊದಲ ಹೆಂಡತಿಯನ್ನ ಬಿಡದೆ ಹೇಮಮಾಲಿನಿ ಅವರನ್ನ ಮದುವೆಯಾಗಲು ಬಯಸಿದ್ದರು. ಆದರೆ ಹಿಂದೂ ಧರ್ಮವು ಇದಕ್ಕೆ ಒಪ್ಪೋದಿಲ್ಲ. ಅದಕ್ಕಾಗಿ ಅವರು ಇಸ್ಲಾಂಗೆ ಮತಾಂತರಗೊಂಡರು. ಯಾರಿಗಾದರೂ ತಮ್ಮ ಧರ್ಮವನ್ನ ಬದಲಾಯಿಸದೆ ಮದುವೆಯಾಗ ಬಯಸುವವರು ಅಂತವರು ಸ್ಪೆಷಲ್ ಮ್ಯಾರೇಜ್ ಆಕ್ಟ್ 1954 ಪ್ರಕಾರ ಮದುವೆಯಾಗಬಹುದು. ಇದರಂತೆಯೇ ಹಿಂದಿಯ ಹೆಸರಾಂತ ನಟಿ ಸ್ವರಾ ಭಾಸ್ಕರ್ ಫಾದ್ ಅಹಮದ್ ಅವರನ್ನ ಮದುವೆಯಾದರು. ಇದಿಷ್ಟು ನಮ್ಮ ಸೆಲೆಬ್ರಿಟಿಗಳು ಅವರವರ ಧರ್ಮವನ್ನ ಬದಲಾಯಿಸಲು ಅವರಿಗಿದ್ದ ನೈಜ ಕಾರಣಗಳು. ಧರ್ಮದ ಆಚಾರ ವಿಚಾರಗಳೇನೇ ಇದ್ರೂ ಅದು ಅವರವರ ನಂಬಿಕೆಗಳಿಗೆ ಅನ್ವಯವಾದಂತವು. ಜಾತಿ ಯಾವುದಾದರೇನು, ಧರ್ಮ ಯಾವುದಾದರೇನು, ಮನುಷ್ಯ ಜಾತಿಗೆ ಬೆಂಬಲವಾಗಿದ್ದು ಬದುಕು ಕಟ್ಟಿಕೊಳ್ಳಬೇಕಿರೋದೇ ಧರ್ಮ. ಧರ್ಮದ ಹೆಸರಿನಲ್ಲಿ ಕಿತ್ತಾಡೋದನ್ನ ಬಿಟ್ಟು ಎಲ್ಲಾ ಧರ್ಮಗಳನ್ನ ಸಮಾನವಾಗಿ ತೆಗೆದುಕೊಂಡು ಗೌರವಯುತವಾಗಿ ಬಾಳುವ ನಿಟ್ಟಿನಲ್ಲಿ ಎಲ್ಲರೂ ಯೋಚಿಸಬೇಕಾಗಿದೆ. ಈ ವಿಚಾರದ ಬಗ್ಗೆ ನಿಮಗೇನನ್ಸುತ್ತೆ ಅನ್ನೋದನ್ನು ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.